ಮಂಕಾದ ಮುಂಗಾರು ಮತ್ತು ಕೈಕೊಟ್ಟ ಹಿಂಗಾರು ಮಳೆಯಿಂದ ಬಯಲುಸೀಮೆಯ ಜನಜೀವನ ತತ್ತರಿಸಿದೆ. ಬಿತ್ತನೆ ಮಾಡಿದ ಬೆಳೆಗಳು ಒಣಗಲಾರಂಭಿಸಿದ್ದು, ರೈತರಲ್ಲಿ ಆತಂಕ ಮನೆ ಮಾಡಿದೆ. ಉತ್ತಮ ಮಳೆಯಾಗಲಿ ಎಂದು ರೈತರು ಹಾಗೂ ಗ್ರಾಮಸ್ಥರು ವಿವಿಧ ಧಾರ್ಮಿಕ ಆಚರಣೆಗಳ ಮೂಲಕ ಮಳೆರಾಯನ ಮೊರೆ ಹೋಗುತ್ತಿದ್ದಾರೆ. ಚಳ್ಳಕೆರೆ ತಾಲೂಕಿನ ಗೋಪನಹಳ್ಳಿ ಗ್ರಾಮದಲ್ಲಿ ಮಹಿಳೆಯರು ಸಂಪ್ರದಾಯಬದ್ಧವಾಗಿ ಗುಬ್ಬಮ್ಮ ಪೂಜೆ ನಡೆಸಿದರು. ನೀರು ತುಂಬಿದ ಚೆಂಬಿನಲ್ಲಿ ಕಪ್ಪೆಯನ್ನು ಇರಿಸಿ ವಿಶೇಷ ಪೂಜೆ ಸಲ್ಲಿಸಿದ ಬಳಿಕ ಗ್ರಾಮದ ಗುಡ್ಡೆಕಲ್ಲಿಗೆ 5 ಕೊಡ ನೀರು ಹಾಗೂ 5 ವಿಧದ ಹೂವುಗಳಿಂದ ಪೂಜೆ ನೆರವೇರಿಸಿದರು. ನಂತರ ಗ್ರಾಮದ ದೇವಾಲಯಗಳಿಗೆ ತೆರಳಿ ಮನೆ ಮನೆಗೆ ಗುಬ್ಬಮ್ಮನನ್ನು ಕೊಂಡೊಯ್ದು ಮಹಿಳೆಯರಿಂದ ಅರಿಶಿನ, ಕುಂಕುಮ, ಹೂವಿನೊಂದಿಗೆ ಪೂಜೆ ಮಾಡಿಸಿ ಗುಬ್ಬಮ್ಮನ ತಲೆಯ ಮೇಲೆ ನೀರು ಸುರಿಸಿ ಮಳೆಗಾಗಿ ಪ್ರಾರ್ಥಿಸಿದರು. ಈ ವೇಳೆ ಮಹಿಳೆಯರು ಗುಬ್ಬಮ್ಮ ಗುಬ್ಬಮ್ಮ ಎಲ್ಲಾಡಿ ಬಂದೆ, ಹಳ್ಳಕೊಳ್ಳ ಸುತ್ತಾಡಿ ಬಂದೆ, ನೀರಿಂತಾಡಿ ನಿಂತಾಡಿ ಬಂದೆ, ಮಳೆಯೋ ಸುರಿಸಿ ಎಂಬ ಜಾನಪದ ಗೀತೆಯನ್ನು ಹಾಡುತ್ತಾ ಮಳೆರಾಯನನ್ನು ಆಹ್ವಾನಿಸಿದರು. ಇನ್ನೊಂದೆಡೆ ಕಲ್ಲಗುಂಟೆ, ಕುಟ್ಲಾರಹಳ್ಳಿ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಶ್ರೀಬಂಡೆ ಮಾರಮ್ಮ ಹಾಗೂ ಶ್ರೀ ಗುಂಜಪ್ಪ ಸ್ವಾಮಿಯನ್ನು ಬೆಳಗ್ಗೆ ಕರೆತಂದು ವಿಶೇಷ ಗಂಗಾ ಪೂಜೆ ನೆರವೇರಿಸಿದರು. ದೇವರ ಒಡವೆಗಳನ್ನು ಹಳ್ಳದ ನೀರಿನಲ್ಲಿ ತೊಳೆದು, ತಂಬಿಟ್ಟು, ಬಾಳೆಹಣ್ಣು ಸೇರಿದಂತೆ ವಿವಿಧ ನೈವೇದ್ಯಗಳಿಂದ 101 ಎಡೆ ಹಾಕಿ ಸಮೃದ್ಧ ಮಳೆಯಾಗಲೆಂದು ಪ್ರಾರ್ಥಿಸಿದರು. ರಾತ್ರಿ ಕೊಲ್ಲಗುಂಟೆ ಗ್ರಾಮದಲ್ಲಿ ದೇವರುಗಳ ಅದ್ದೂರಿ ಮೆರವಣಿಗೆ ನಡೆಯಿತು. ಬಳಿಕ ಭಕ್ತರಿಗೆ ಅನ್ನಸಂತರ್ಪಣೆ ಏರ್ಪಡಿಸಲಾಯಿತು. ಪೂಜೆಯಲ್ಲಿ ಶ್ರೀ ಬಂಡೆ ಮಾರಮ್ಮ ಪೂಜಾರಿ ಜಿ. ಚಿದಾನಂದ, ಶ್ರೀ ಗುಂಜಪ್ಪ ಪೂಜಾರಿ ಮಲ್ಲಿಕಾರ್ಜುನ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳ ಭಕ್ತರು ಭಾಗವಹಿಸಿದರು. ಮಳೆಗಾಗಿ ಜನರು ನಡೆಸುತ್ತಿರುವ ಈ ಸಂಪ್ರದಾಯಬದ್ಧ ಆಚರಣೆಗಳು ಅನ್ನದಾತರ ಸಂಕಷ್ಟ ಮತ್ತು ಪ್ರಕೃತಿಯ ಮೇಲಿನ ಅವರ ನಂಬಿಕೆಯನ್ನು ಮತ್ತೊಮ್ಮೆ ಸಾರಿ ಹೇಳಿದೆ.